ನೆಕ್ಸ್ಟ್ ಬಂದುಬಿಟ್ಟು ಅಕ್ಯೂಟ್ ಸ್ಟ್ರೋಕ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ. ಇವಾಗ ಆಲ್ರೆಡಿ ಸ್ಟ್ರೋಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಸ್ಟ್ರೋಕ್ ಅನ್ನೋದು ಸಡನ್ನಾಗಿ ಬ್ಲಾಕ್ ಆದಾಗ ರಕ್ತ ಮುಂದಕ್ಕೆ ಹೋಗಲ್ಲ, ರಕ್ತ ಮುಂದಕ್ಕೆ ಹೋಗದೇ ಇದ್ದರೆ ನರಗಳು ಡ್ಯಾಮೇಜ್ ಆಗುತ್ತವೆ. ಸೊ ವಿತಿನ್ 10 ಸೆಕೆಂಡ್ಸ್ ಸ್ವಲ್ಪ ನರಗಳು ಡ್ಯಾಮೇಜ್, ಆಲ್ರೆಡಿ ಪರ್ಮನೆಂಟ್ ಡ್ಯಾಮೇಜ್ ಅಂದರೆ ವಾಪಸ್ ಬರಲ್ಲ. ಯಾರಿಗಾದರೂ ಇದಿಷ್ಟೇ, ಎಲ್ಲಾದರೂ ಇದೇ ಥರನೇ. ಸೊ ಟೈಮ್ ಹೋಗ್ತಾ ಹೋಗ್ತಾ ನರಗಳು ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾಕೆ ಈ ಥರ ಅಂತಂದರೆ, ಇವಾಗ ಒಂದು ರಕ್ತನಾಳ ಒಂದು ಏರಿಯಾಗೆ ರಕ್ತ ಕೊಡ್ತಾ ಇರುತ್ತೆ. ಸೊ ಅದ್ರ ಸುತ್ತಲೂ ಎಷ್ಟೊಂದು ರಕ್ತನಾಳಗಳಿರುತ್ತೆ, ಅದು ಕೂಡ ಕೊಡ್ತಾ ಇರುತ್ತೆ. ಸೊ ರಕ್ತನಾಳ ಬ್ಲಾಕ್ ಆದಾಗ ಸೆಂಟ್ರಲ್ಲಿರೋವಂಥ ನರಗಳು ಇಮಿಡಿಯೇಟಾಗಿ ಡ್ಯಾಮೇಜ್ ಆಗಿಬಿಡುತ್ತೆ. ಸೈಡಲ್ಲಿರೋವಂಥ ನರಗಳು ಬೇರೆ ಕಡೆಯಿಂದನೂ ಸ್ವಲ್ಪ ಬರ್ತಿರೋದ್ರಿಂದ ಸ್ವಲ್ಪ ಹೊತ್ತು ಉಳ್ಕೊಂಡಿರುತ್ತವೆ. ಸೊ ಇವಾಗ ಅಕ್ಯೂಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟಲ್ಲಿ ಇವಾಗ ಉಳ್ಕೊಂಡಿರೋ ನರಗಳನ್ನ ಉಳಿಸ್ಕೋಬೇಕು ಅಂತ ಹೇಳಿ ಮಾಡ್ತಾ ಇರೋವಂಥ ಪ್ರಯತ್ನ. ಹೇಗೆ ಅಂತಂದರೆ, ಇವಾಗ ಗೋಲ್ಡನ್ ಅವರ್ ಆಫ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ 4.5 hours, ಸದ್ಯಕ್ಕೆ 4.5 hours ಅಂತಿದೆ. ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ 4.5 hours ಒಳಗಡೆ ಹಾಸ್ಪಿಟಲ್ಲಿಗೆ ಬಂದರೆ ಸೊ ಆವಾಗ ಅದು ಸೈನ್ಸ್ ಸಿಮ್ಟಮ್ಸ್ ಎಲ್ಲ ನೋಡಿಕೊಂಡು ನಾವೊಂದು ಇಂಜೆಕ್ಷನ್ಸ್ ಕೊಡ್ತೀವಿ. ಅದು ಥ್ರಾಂಬೋಲೈಸಿಸ್ ಅಂತ ಹೇಳ್ತೀವಿ. ಅದು ಕ್ಲಾಟ್ ಬಸ್ಟರ್ಸ್ ಅಂತ ಒಂದು ಅರ್ಥ ಮಾಡ್ಕೋಬೋದು. ಸೊ ಆ ಕ್ಲಾಟ್ ಇರೋದನ್ನು ಕರಗಿಸಿ ಎಷ್ಟಾಗುತ್ತೋ ಅಷ್ಟು ನರಗಳನ್ನ ಉಳಿಸ್ಬೇಕು ಅಂತ ಹೇಳಿ. ಇದು ನೀವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಂದು ಲೈಬ್ರರಿ ಇದೆ, ಅದರಲ್ಲಿ ಬೆಂಕಿ ಬಿದ್ದಿದೆ. ಸೊ ಬುಕ್ಸ್ ಎಲ್ಲ ಹತ್ಕೊಂಡು ಹುರಿತಾ ಇದೆ. ಸೊ ಬೆಂಕಿ ಹೆಂಗೂ ಬಿದ್ದಿದೆ, ಬುಕ್ಸ್ ಹೆಂಗೂ ಬೆಂಕಿ ಬಿದ್ದೋಗಿದೆ ಅಂತ ಹೇಳಿ ನಾವು ಸ್ಟಾಪ್ ಮಾಡಲ್ಲ ಅಲ್ವಾ. ಎಷ್ಟಾಗತ್ತೋ ಅಷ್ಟು ಬುಕ್ಸ್ನ ಈಚೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನೇ ನಾವು ಇವಾಗಲೂ ಮಾಡ್ತಾ ಇರೋದು. ಸೊ ಇವಾಗ ಕ್ಲಾಟ್ ಬಸ್ಟರ್ಸ್ ಇಂಜೆಕ್ಷನ್ಸು, ಅದಕ್ಕೆ ಅದು ಸೆಟ್ ಕ್ರೈಟೀರಿಯಾಸ್ ಇರುತ್ತೆ, ಯಾರಿಗೆ ಕೊಡಬೇಕು ಏನು ಅಂತೆಲ್ಲ. ಅದೆಲ್ಲ ನೋಡಿಕೊಂಡು ಎಲಿಜಿಬಲ್ ಇದ್ದರೆ ಕ್ಲಾಟ್ ಬಸ್ಟರ್ಸ್ ಇಂಜೆಕ್ಷನ್ಸ್ ಕೊಡ್ಬೋದು ಇಮಿಡಿಯೇಟಾಗಿ. ಒಂದು ಥರದ್ದಿರುತ್ತೆ, ಅದು 10 ಸೆಕೆಂಡ್ಸಲ್ಲಿ ಕೊಡ್ತೀವಿ. ಇನ್ನೊಂದು ಓವರ್ 1 hour ಇನ್ಫ್ಯೂಷನ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಕೇಸ್ ಅದನ್ನು ಡಿಸೈಡ್ ಮಾಡ್ತೀವಿ. ಇವಾಗ ಕ್ಲಾಟ್ ಬಸ್ಟರ್ಸ್ ಕೊಟ್ಟ ಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಇಮಿಡಿಯೇಟ್ ರಿಕವರಿಗೋಸ್ಕರ ಕೊಡಲ್ಲ. ಅದು ಕೆಲವ್ರಿಗೆ ಆಗ್ಬೋದು, ಬಟ್ ಕೊಡೋದೇನಕ್ಕೆ ಅಂತಂದರೆ, ಕ್ಲಾಟ್ ಏನೇನಿದೆಯೋ ಅದನ್ನೆಲ್ಲ ಕರಗಿಸಿ ಎಷ್ಟಾಗುತ್ತೋ ಅಷ್ಟು ನರನ್ನ ಉಳಿಸ್ಲಿಕ್ಕೋಸ್ಕರ. ಈ ಕ್ಲಾಟ್ ಬಸ್ಟರ್ಸ್ ಇವಾಗ ಕೊಡದೇ ಇದ್ರೂ ಕೂಡ, ಇವಾಗ 100 ವರ್ಷಕ್ಕೆ ಮುಂಚೆ ಒಂದು 100 ಜನಕ್ಕೆ ಸ್ಟ್ರೋಕ್ ಆಗಿದ್ದರೆ, ಏನೂ ಟ್ರೀಟ್ಮೆಂಟ್ ತೊಗೊಳ್ದೇ ಇದ್ರೂ 3ರಿಂದ 4 ಅಥವಾ 5 ಜನಕ್ಕೆ ಸ್ಪಾಂಟೇನಿಯಸ್ ಆಗಿ, ಅಂದರೆ ತನ್ನಕ್ಕೆ ತಾನೇ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರ್ತಾಯಿತ್ತು. ಸೊ ಇವಾಗ ಈ ಇಂಜೆಕ್ಷನ್ ಕೊಟ್ಟ ಮೇಲೆ ಒಂದು 8 to 10, 100ರಲ್ಲಿ ಅಂತಂದರೆ 8 to 10% ಜನಕ್ಕೆ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆಗಳಿರುತ್ತೆ ಮೆಡಿಸನಿಂದನೇ, ಬಿಕಾಸ್ ಅದು ಕ್ಲಾಟ್ ಬಸ್ಟರ್ ಅದು. ಸೊ ಈ ಬ್ಲೀಡಿಂಗ್ ಆಗೋವಂಥ ಸಾಧ್ಯತೆ ಜನರಲಿ ಚಿಕ್ಕದಾಗಿರೋ ಸ್ಟ್ರೋಕ್ ಇದ್ದರೆ ಬ್ಲೀಡಿಂಗ್ ರಿಸ್ಕು ಕೂಡ ಚಿಕ್ಕದಿರುತ್ತೆ. ದೊಡ್ಡ ಜಾಗದಲ್ಲಿ ಸ್ಟ್ರೋಕ್ ಆಗಿದ್ದರೆ ಬ್ಲೀಡಿಂಗ್ ರಿಸ್ಕ್ ಕೂಡ ಅದೇ ಥರ ಜಾಸ್ತಿ ಇರುತ್ತೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನು, 90, 91, 92 ಜನ ಚೆನ್ನಾಗಿರ್ತಾರೆ. ಬ್ಲೀಡಿಂಗ್ ಆದರೂ ಕೂಡ ಚಿಕ್ಕ ಬ್ಲೀಡಿಂಗ್ ಇರುತ್ತೆ, ಬಟ್ ರೇರ್ಲಿ ದೊಡ್ಡ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದಕ್ಕೆ ಸರ್ಜರಿ ಕೂಡ ಮಾಡಬೇಕಾಗ್ಬೋದು, ಅದು ವೆರಿ ರೇರ್ಲಿ. ಇವಾಗ ಕಾಂಪ್ಲಿಕೇಶನ್ಗೋಸ್ಕರ ಹೆದರ್ಕೊಂಡು ಟ್ರೀಟ್ಮೆಂಟ್ ಕೊಡದೇ ಇರೋದು ಕರೆಕ್ಟ್ ಅಲ್ಲ. ಯಾಕೆಂತಂದರೆ ಯಾವಾಗಲೂ ಪಾಸಿಟಿವ್ ಆಗಿ ನೋಡಬೇಕು. ಸೊ ಎಲ್ಲ ಮೆಡಿಸನ್ಸು ಅಥವಾ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಎಫೆಕ್ಟ್ಸು, ಸೈಡ್ ಎಫೆಕ್ಟ್ಸ್ ಇರುತ್ತೆ. ಇವಾಗ ಬೇವು ಬೆಲ್ಲ ಅಂತಾರಲ್ಲ ಆ ಥರ. ಸೊ ನಮಗೆ ಬೆಲ್ಲ ಜಾಸ್ತಿ ಸಿಕ್ಕಿದ್ರೆ ಅದನ್ನು ನಾವು ಚೂಸ್ ಮಾಡಬೇಕು. ಹಾಗೆ ಇದು ಕೂಡ. ಸೊ ಬ್ಲೀಡಿಂಗ್ ರಿಸ್ಕ್ ಇರುತ್ತೆ, ಬಟ್ ಅದನ್ನು ತಗೊಂಡು ನಾವು ಟ್ರೀಟ್ಮೆಂಟ್ನ ತಗೋಬೇಕಾಗಿ ಬರುತ್ತೆ. ಇವಾಗ ಕೊಟ್ಟಿದ ತಕ್ಷಣ ಇಮಿಡಿಯೇಟಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲ್ಲ, ಓವರ್ 3 to 6 months, ಅಂದರೆ ಕೊಡದೇ ಇರೋರ್ಗೂ ಕೊಟ್ಟರೂ ರಿಕವರಿ ಆನ್ ಲಾಂಗ್ ಟರ್ಮ್ ಕೊಟ್ಟೋರಿಗೆ ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಎಷ್ಟೊಂದು ನರಗಳನ್ನ ಉಳಿಸಿರ್ತೀವಿ, ಆ ನರಗಳು ರಿಕವರಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಅಕ್ಯೂಟ್ ಥ್ರಾಂಬೋಲೈಸಿಸ್ ಮಾಡ್ತೀವಿ. ಇದಲ್ದಲೇ ದೊಡ್ಡ ಕ್ಲಾಟ್ ಏನಾದ್ರು ಇದ್ದರೆ, ಇವಾಗ ಬಂದ ತಕ್ಷಣ ನಾವು CT ಸ್ಕ್ಯಾನ್ ಅಥವಾ MRI, CT ಆ್ಯಂಜಿಯೋ ಅಂತ ಹೇಳಿ ಮಾಡ್ಕೊಂಡಿರ್ತೀವಿ. ಸೊ ಆವಾಗ ದೊಡ್ಡ ಕ್ಲಾಟ್ ಏನಾದ್ರು ಇದ್ದರೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ.
ಫಾರ್ ಎಕ್ಸಾಂಪಲ್ ಮಂಚದ ಕೆಳಗಡೆ ಏನೋ ಬಿದ್ದಿದೆ, ಅದನ್ನು ಎಳ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ಇನ್ನೊಂದು ಕೋಲೋ ಏನೋ ತೊಗೊಂಡು ಎಳ್ಕೊತೀವಿ. ಹಾಗೆ ಇದು ಕೂಡ ಸೊ ಒಳಗಡೆ ಇರೋವಂಥ ದೊಡ್ಡ ಕ್ಲಾಟ್ನ ಕೊಂಡಿ ಹಾಕಿ ತೆಗಿತೀವಿ. ಅದನ್ನು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಚಿಕ್ಕ ಕ್ಲಾಟ್ ಇದ್ದರೆ ಬರೀ ಥ್ರಾಂಬೋಲೈಸಿಸ್, ಕ್ಲಾಟ್ ಬಸ್ಟರ್ಸ್ ಕೊಡೋದು. ದೊಡ್ಡ ಕ್ಲಾಟ್ ಇದ್ದರೆ ಕ್ಲಾಟ್ ಬಸ್ಟರ್ಸು ಕೊಟ್ಬಿಟ್ಟು ಇದರಲ್ಲಿ ಕರಗಿಲ್ಲ ಅಂತಂದರೆ ದೊಡ್ಡ ಕ್ಲಾಟ್ ತೆಗಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ದೊಡ್ಡ ಕ್ಲಾಟ್ ಇದ್ದರೆ ತೆಗಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇವಾಗ ದೊಡ್ಡ ಕ್ಲಾಟು ತೆಗೆದ ಮೇಲೆ ಥ್ರಾಂಬೋಲೈಸಿಸ್ ಏನಾದ್ರು ಮಾಡಿದರೆ ಆವಾಗ 24 hours ಆದಮೇಲೆ ಒಂದು ಸ್ಕ್ಯಾನ್ ಮಾಡಿಕೊಂಡು ಏನು ಬ್ಲೀಡಿಂಗ್ ಇಲ್ಲ ಅಂತಂದರೆ ಬ್ಲಡ್ ಥಿನ್ನರ್ಸ್ ಅಂದರೆ ಆ್ಯಂಟಿ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ, ಅದನ್ನು ಶುರು ಮಾಡ್ಕೋತೀವಿ. ಸೊ ಇವಾಗ ಏನೇ ನಾವು ಬ್ಲಡ್ ಥಿನ್ನರ್ಸು, ಸ್ಟ್ಯಾಟಿನ್ಸ್ ಅಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋವಂಥ ಮೆಡಿಸನ್ಸು ಏನೇ ಕೊಟ್ಟಿದ್ರೂ ಇದು ಮುಂದಕ್ಕೆ ಆಗಬಾರ್ದು ಅಂತ ಹೇಳಿ ಕೊಡೋವಂಥ ಮೆಡಿಸನ್ಸು. ಇವಾಗ ಸ್ಟ್ರೋಕ್ ಆದಮೇಲೆ ಎಲ್ಲರಿಗೂ ತುಂಬ ಡೌಟ್ಸ್ ಬಂದಿರುತ್ತೆ. ಇವಾಗ ತಿನ್ನೋದು ಏನಾದ್ರು ಪಥ್ಯ ಇದೆಯಾ ಅಂತ ಹೇಳಿ. ಸೊ ತಿನ್ನೋದ್ರಲ್ಲಿ ಬಿ ಪಿ ಶುಗರು ಅಥವಾ ಹಾರ್ಟ್ ಇಶ್ಯೂಸು ಅಥವಾ ಏನಾದ್ರು ಅದಕ್ಕೆ ರಿಲೇಟೆಡ್ ಪಥ್ಯ ಬಿಟ್ಟರೆ ಸ್ಪೆಸಿಫಿಕ್ಕಾಗಿ ಸ್ಟ್ರೋಕಲ್ಲಿ ಇದನ್ನು ತಿನ್ನಬಾರ್ದು ಆ ಥರ ಏನಿಲ್ಲ. ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ಗೆ ಏನು ಮಾಡಬೇಕೋ ಅದೇ ರೊಟೀನಾಗಿ ಮಾಡಬೇಕಷ್ಟೆ. ಸೊ ಇದಲ್ದೇ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಸೊ ಅವ್ರಿಗೆ ಏನೋ ಈ ಥರ ಆಗಿತ್ತು, ಅವರು 2 ನಿಮಿಷದಲ್ಲಿ ರಿಕವರಿ ಆಗೋದ್ರು, ನಮ್ಗೆ ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿ ಎಷ್ಟೊಂದು ಜನಕ್ಕೂ ಅನ್ಕೋತಾ ಇರ್ತಾರೆ. ಸೊ ಇವಾಗ ಸ್ಟ್ರೋಕು ಸಿವಿಯಾರಿಟಿ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಚಿಕ್ಕದಾಗಿರ್ಬೋದು, ಜಾಸ್ತಿ ಕೂಡ ಆಗ್ಬೋದು. ಸೊ ಈ ಚಿಕ್ಕದಾಗಿದ್ದರೆ ಬೇಗ ರಿಕವರಿ ಆಗುತ್ತೆ, ಜಾಸ್ತಿ ಆದಾಗ ರಿಕವರಿ ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಫುಲ್ ರಿಕವರಿ ಆಗದೆ ಕೂಡ ಇರ್ಬೋದು. ಸೊ ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರದು ಇಂಡಿವಿಜುವಲ್ ಆಗಿ ಚೇಂಜಸ್ ಇರುತ್ತವೆ. ಸೊ ಇವಾಗ ಟೆಂಪ್ರೇಚರ್ ರಿಲೇಟೆಡ್ ಏನಾದ್ರು ಇದೆಯಾ ಅಥವಾ ಕೋಲ್ಡ್ ಹೋದರೆ ಜಾಸ್ತಿ ಆಗುತ್ತೆ ಅಂತೆಲ್ಲ ಇರುತ್ತೆ. ಸೊ ಆ ಥರ ಏನೂ ಇಲ್ಲ, ಅವ್ರಿಗೇನು ಕಂಫರ್ಟಬಲ್ ಇರುತ್ತೋ ಆ ಟೆಂಪ್ರೇಚರು ಮೇಂಟೈನ್ ಮಾಡ್ಕೊಂಡಿರ್ಬೋದು. ಕೋಲ್ಡಿಂದ ಸ್ಟ್ರೋಕ್ ಬರೋದು ಆ ಥರ ಎಲ್ಲ ಏನಿರಲ್ಲ. ಇವಾಗ ಆಗಿರೋ ಸ್ಟ್ರೋಕ್ ಹೆಂಗೆ ರಿಕವರಿ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಒಂದು ಡೌಟ್ಸ್ ಇರುತ್ತೆ. ಇವಾಗ ಹೇಗೆ ನಮ್ಗೆ ಯಾರಿಗಾರು ತೊಂದರೆ ಆದರೆ, ಯಾರಿಗೋ ಒಬ್ರಿಗೆ ತೊಂದರೆ ಆಗಿದೆ, ಅವ್ರು ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಇನ್ನೂ ಜಾಸ್ತಿ ತೊಂದರೆ ಇದ್ದರೆ ಫ್ರೆಂಡ್ಸು ಮತ್ತು ನೇಬರ್ಸು ಎಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ಹಾಗೆ ಸ್ಟ್ರೋಕಲ್ಲೂ ಕೂಡ ಡ್ಯಾಮೇಜ್ ಆಗಿರೋ ನರಗಳು ಪರ್ಮನೆಂಟ್ಲಿ ಡ್ಯಾಮೇಜ್ಡ್, ಅದು ವಾಪಸ್ ಬರಲ್ಲ. ಬಟ್ ರಿಕವರಿ ಅಂತೂ ಆಗತ್ತೆ. ಹೇಗಾಗತ್ತೆ? ಅಕ್ಕಪಕ್ಕದ ನರಗಳು ಡ್ಯಾಮೇಜ್ ಆಗಿರೋ ನರಗಳು ಮಾಡ್ತಿರೋಂಥ ಕೆಲಸನ ತಗೊಂಡಾಗ ಅದು ರಿಕವರಿ ಆಗುತ್ತೆ. ಇವಾಗ ಅಕ್ಕಪಕ್ಕದ ನರಗಳು, ಉಳ್ಕೊಂಡಿರೋಂಥ ನರಗಳು, ಹೆಲ್ತಿಯಾಗಿರೋಂಥ ನರಗಳಿಗೆ ಹೇಗೆ ಗೊತ್ತಾಗತ್ತೆ ಇದು ನಾವು ಮಾಡಬೇಕು ಅಂತ ಹೇಳಿ? ಇವಾಗ ಅದಕ್ಕೆಲ್ಲ ಫಿಸಿಯೋಥೆರಪಿ ಅಂದರೆ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕೈ ಕಾಲು ಬಿದ್ದೋಗಿದ್ದರೆ ಅದಕ್ಕೆ ಎಕ್ಸಸೈಸು. ಇವಾಗ ಇಂಬ್ಯಾಲೆನ್ಸ್ ಇದ್ದರೆ ಬ್ಯಾಲೆನ್ಸ್ ಎಕ್ಸಸೈಸು. ಸ್ಪೀಚ್ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದರೆ ಸ್ಪೀಚ್ ಥೆರಪಿ, ಮತ್ತು ನುಂಗ್ಲಿಕ್ಕೆ ಏನಾದ್ರು ತೊಂದರೆ ಇದ್ದರೆ ಸ್ವಾಲೋ ಥೆರಪಿ, ಅವೆಲ್ಲ ಮಾಡ್ತೀವಿ. ಸೊ ಅದು ಮಾಡ್ತಾ ಇದ್ದಾಗ ಏನಾಗುತ್ತೆ, ಬ್ರೈನ್ಗೂ ಗೊತ್ತಾಗ್ಬಿಡುತ್ತೆ, ಓ ಇದು ಇಂಪಾರ್ಟೆಂಟ್ ಫಂಕ್ಷನ್ನು ಅಂತ ಹೇಳಿ ಬೇರೆ ನರ್ಗಳನ್ನ ಡೆಪ್ಯೂಟ್ ಮಾಡುತ್ತೆ, ನೀವೆಲ್ಲ ಹೋಗಿ ಸ್ವಲ್ಪ ಕೆಲಸ ಮಾಡಿ ಅಲ್ಲಿ ಅಂತ. ಸೊ ಆ ಥರ ರಿಕವರಿ ಬರೋದು. ಸೊ ರಿಕವರಿ ಅಂತಂದರೆ 3 to 6 months ಇದು ಪ್ರಾಸೆಸ್, ಸಡನ್ನಾಗಿ ಆಗಲ್ಲ. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಏನಂತಂದರೆ, ಸಡನ್ನಾಗಿ ನೆಗೆಟಿವ್ ಥಿಂಗ್ಸ್ ಮಾತ್ರ ಬರೋದು, ಪಾಸಿಟಿವ್ ಥಿಂಗ್ಸ್ಗೆ ಟೈಮ್ ತಗೊಳುತ್ತೆ. ಹಾಗೆಯೇ ರಿಕವರಿ ಕೂಡ ಸ್ಲೋ ಪ್ರಾಸೆಸ್. ಸೊ 3 to 6 months, ಕೆಲವ್ರಿಗೆ 1 year ಕೂಡ ಆಗುತ್ತೆ. ಇಷ್ಟು ಚೆನ್ನಾಗಿ ನಾವು ಎಕ್ಸಸೈಸ್ ಅಂದರೆ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಗೇಟ್ ಥೆರಪಿ ಎಲ್ಲ ಮಾಡ್ಕೋತೀವೋ ಅಷ್ಟು ಬೇಗ ರಿಕವರಿ ಆಗ್ತಾ ಇರುತ್ತೆ. ಮ್ಯಾಕ್ಸಿಮಮ್ ರಿಕವರಿ 3 months, ಅದಾದಮೇಲೆ ಸ್ವಲ್ಪ ರಿಕವರಿ 6 months, ಆ್ಯಂಡ್ ಓವರಾಲ್ 1 year ಆದಮೇಲೆ ರಿಕವರಿ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಥ್ಯಾಂಕ್ ಯು.